ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಲೋ ಎವ್ರಿವಾನ್, ಟುಡೇ ವಿಲ್ ಡಿಸ್ಕಸ್ ಅಬೌಟ್ ಜೋಮೆಟ್ರಿಕ್ ಪ್ರೋಗ್ರೆಷನ್. ಇನ್ ಶಾರ್ಟ್ ವಿ ಕಾಲ್ ಇಟ್ ಆಸ್ GP. ಸೊ ಇಲ್ಲಿ ಕೊಟ್ಟಿರೋ ಎಕ್ಸಾಂಪಲ್ಸ್ನ ಅಬ್ಸರ್ವ್ ಮಾಡಿ. 2, 4, 8, 6 ಈ ನಂಬರ್ಸ್ ಯಾವ ಥರ ಇದೆ ಅಂತ ಅಂದರೆ, ದಿಸ್ ನಂಬರ್ ಈಸ್ ದ ಮಲ್ಟಿಪಲ್ ಆಫ್ ದಿಸ್ ನಂಬರ್ ಈಸ್ ಆಲ್ಸೋ ಮಲ್ಟಿಪಲ್ ಆಫ್ ದಿಸ್ ನಂಬರ್ ಈಸ್ ಆಲ್ಸೋ ಮಲ್ಟಿಪಲ್ ಆಫ್ ದಿಸ್. ಅಂದರೆ ಪ್ರತಿ ನಂಬರ್ಗೂ 2 ಇಂದ ಮಲ್ಟಿಪ್ಲೈ ಆಗ್ತಾ ಇದೆ ನೆಕ್ಸ್ಟ್ ನಂಬರ್. ಓಕೆ, ನೆಕ್ಸ್ಟ್ ಒನ್ ನೋಡಿ. 5 2s are 10, then 10 2s are 20, then 20 2s are 40. In the same way, minus 1/3 like ಮಾಡಿದ್ರೆ here also 1/81 ಬರುತ್ತೆ. 1/9 Next is there, and so on, into the same minus way 1/3 continues. ಮಾಡಿದ್ರೆ minus 1/27 ಬರುತ್ತೆ. minus 1/3 ಮಾಡಿದ್ರೆ 1/81 ಬರುತ್ತೆ. ಈ ನಂಬರ್ಗೆ ಇಂಟು 1. ಸೊ ಲೈಕ್ ದಿಸ್. ಯಾವ ಥರ ನಮಗೆ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಕಾನ್ಸ್ಟೆಂಟ್ ನಂಬರ್ನ ಆ್ಯಡ್ ಮಾಡ್ತಾ ಇದ್ದರೆ ನೆಕ್ಸ್ಟ್ ಸೀಕ್ವೆನ್ಸ್ ಬರ್ತಾ ಹೋಗುತ್ತೆ. ಲೈಕ್ ದಿಸ್ ಇದರಲ್ಲಿ ನಾವು ಒಂದು ಫಿಕ್ಸ್ಡ್ ನಂಬರ್ನ ಮಲ್ಟಿಪ್ಲೈ ಮಾಡ್ತಾ ಹೋದರೆ ನಮಗೆ ನೆಕ್ಸ್ಟ್ ನಂಬರ್ಸು ಸಿಗ್ತಾ ಹೋಗುತ್ತೆ. ದ ಫಿಕ್ಸ್ಡ್ ನಂಬರ್ ವಿತ್ ವಿಚ್ ವಿ ಆರ್ ಮಲ್ಟಿಪ್ಲೈಯಿಂಗ್ ಈಸ್ ಕಾಲ್ಡ್ ದ ಕಾಮನ್ ರೇಷಿಯೋ. ಅದರಲ್ಲಿ ನಮಗೆ ಕಾಮನ್ ಡಿಫ್ರೆನ್ಸ್ ಅಂತ ಕರಿತಾ ಇದ್ವಿ, ಇದರಲ್ಲಿ ಕಾಮನ್ ರೇಷಿಯೋ ಅಂತ ಕರಿತೀವಿ. ಆ್ಯಂಡ್ ಕಾಮನ್ ರೇಷಿಯೋನ ಆರಿಂದ ನಾವು ಡಿನೋಟ್ ಮಾಡ್ತೀವಿ. ಓಕೆ, ಸೊ ಕಾಮನ್ ಡಿಫ್ರೆನ್ಸ್ ಹೆಂಗೆ ತಗೋತಾ ಇದ್ವಿ ನಾವು AP-ಯಲ್ಲಿ ಅಂತಂದರೆ, ಸೆಕೆಂಡ್ ಟರ್ಮ್ ಮೈನಸ್ ಫಸ್ಟ್ ಟರ್ಮ್, ಅಥವಾ ಥರ್ಡ್ ಟರ್ಮ್ ಮೈನಸ್ ಸೆಕೆಂಡ್ ಟರ್ಮ್. ಮೀನ್ಸ್ ಯಾವುದೇ ಎರಡು ಟರ್ಮ್ ಅದರ ಹಿಂದಿನ ಟರ್ಮ್ ಜೊತೆ ನಾವು ಡಿಫ್ರೆನ್ಸ್ ತಗೊಂಡಾಗ ಅದು ನಮಗೆ ಕಾಮನ್ ಡಿಫ್ರೆನ್ಸ್ ಸಿಗ್ತಾ ಇದೆ. ಓಕೆ, ಇನ್ ದ ಸೇಮ್ ವೇ ಇದರಲ್ಲಿ ನಮಗೆ ಕಾಮನ್ ರೇಷಿಯೋ ಅಂತ ಕರಿತೀವಿ. ಈ ಕಾಮನ್ ರೇಷಿಯೋ ಹೇಗೆ ತಗೋಬೇಕು ಅಂತ ಅಂದರೆ, ದಟ್ ಮೀನ್ಸ್ A2 by A1 or A3 by A2, like this, AK plus 1 by AK. ದಟ್ ಮೀನ್ಸ್ ಮುಂದೆ ಇರೋ ಟರ್ಮ್ ಜೊತೆಗೆ ಹಿಂದಿನ ಟರ್ಮ್ ಅಂತ ಅರ್ಥ. So this is the common ratio of a geometric progression. A sequence A1, A2, A3 and so on is called geometric progression if each term is non-zero and this ratio is constant. So ಈ ಥರ ಸೀಕ್ವೆನ್ಸ್ಗೆ ನಾವು ಏನಂತ ಕರಿತೀವಿ? geometric progression. Then general term of a GP. General term is given by AN is equal to A into R to the power n minus 1, where A is the first term, R ಅಂತಂದರೆ ಕಾಮನ್ ರೇಷಿಯೋ, ನೆಕ್ಸ್ಟ್ ಈಸ್ ಸಮ್ ಟು n terms of a GP. So if we have n terms, then sum of n terms is equal to A into 1 minus R to the power n divided by 1 minus R, ಅಥವಾ Sn is equal to A into Rn minus 1 divided by R minus 1. We can use both the formulas for this. Then sum to infinite terms. If we have infinite terms in the sequence, then Sn is equal to A by 1 minus R, where A is the first term and R is the common ratio. Next we'll solve some problems based on GP. Find the 10th and nth terms of the GP 5, 25, 125 and so on. ಓಕೆ, ಈ GP ಕೊಟ್ಟಿದ್ದಾರೆ ಅಂತಂದರೆ ಫಸ್ಟ್ ಟರ್ಮ್ ನಮಗೇನಾಗುತ್ತೆ A, ದೆನ್ ಕಾಮನ್ ರೇಷಿಯೋ ಇಸ್ ಈಕ್ವಲ್ ಟು ಸೆಕೆಂಡ್ ಟರ್ಮ್ ಡಿವೈಡೆಡ್ ಬೈ ಫಸ್ಟ್ ಟರ್ಮ್, ಸೊ 25 by 5 ಇಸ್ ಈಕ್ವಲ್ ಟು 5. ಸೊ ನಮಗೆ A ಮತ್ತು R ವ್ಯಾಲ್ಯೂ ಸಿಕ್ತು. ವಿ ನೋ ದ್ಯಾಟ್ AN ಇಸ್ ಈಕ್ವಲ್ ಟು A ಇಂಟು R to the power n minus 1. ಓಕೆ, ಸೊ ಎಷ್ಟನೇ ಟರ್ಮ್ ಕೇಳಿದ್ದಾರೆ? 10th ಟರ್ಮ್. ಸೊ ಪುಟ್ n is equal to 10. ಸೊ A10, 10th term is equal to A value 5 into R value 5 raised to 10 minus 1. So 5 into 5 raised to 9, which is equal to 5 raised to 10. ಸೊ ಇಷ್ಟು ನೀವು ಆನ್ಸರ್ನ ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ದೆನ್ nth ಟರ್ಮ್ ಕೇಳಿದ್ದಾರೆ. nth ಟರ್ಮ್ ಮೀನ್ಸ್ n ಇರೋ ಕಡೆ n ಅಂತ ಹಾಗೆ ಬಿಡೋದು. AN is equal to 5 into 5 to the power n minus 1,
ವಿಚ್ ಇಸ್ ಈಕ್ವಲ್ ಟು ಎನ್ 5 ಟು ದ ಪವರ್, ಇಲ್ಲಿ ಏನಿಲ್ಲ ಅಂದರೆ 1 ಇರುತ್ತೆ ನಮಗೆ. ಸೊ 1 ಪ್ಲಸ್ ಎನ್ ಮೈನಸ್ 1, 1 ಗೆಟ್ಸ್ ಕ್ಯಾನ್ಸಲ್. ಸೊ ವಿ ರಿಮೈನ್ ವಿತ್ ಓನ್ಲಿ ಎನ್, ದಟ್ ಇಸ್ ಈಕ್ವಲ್ ಟು 5 to the power n. Next one, which term of the sequence root 3, 3, 3 root 3 and so on is 729? Okay. First term So, is root 3. ಎಷ್ಟನೇ ಟರ್ಮ್ So ನಮಗೆ A is equal to 729 root ಅಂತ 3. Then ಕೇಳ್ತಾರೆ. common ratio is ಸೊ equal ಏನು to ಕೊಟ್ಟಿದ್ದಾರೆ ಹಾಗಾದರೆ, A2 by A1. nth ಟರ್ಮ್ ಕೊಟ್ಟಿದ್ದಾರೆ ವಿಚ್ ಈಸ್ 729. ದೆನ್ so 3 by root 3 which is equal to, I can write 3 as root 3 into root 3, so that root 3 and root 3 gets cancelled, so ratio is root 3. Okay, then we need to find the value of n. Okay, so we know the formula an is equal to a into r to the power n minus 1. We know the nth term, so it is 729 which is equal to a is root 3 into r is also root 3 raised to n minus 1. Next, 729 means 3 to the power 6, and which is equal to root 3 to the power n. ಬಿಕಾಸ್ ಇದೆರಡು ಮಲ್ಟಿಪ್ಲೈ ಮಾಡಿದವಾಗ ನಮಗೇನಾಯಿತು, ಪವರ್ಸು 1 ಮತ್ತು -1 ಕ್ಯಾನ್ಸಲ್ ಆಯಿತು. ಸೊ ರೂಟ್ 3 ಟು ದ ಪವರ್ n ಉಳ್ಕೋತು. ಓಕೆ, ನೆಕ್ಸ್ಟ್ ಐ ವಿಲ್ ರೈಟ್ 3 to the power 6 ಆ್ಯಸ್ ರೂಟ್ 3 to the power 12. ಹೌ ಇಟ್ ಇಸ್ ಮೀನ್ಸ್ 3 ಅಂತಂದರೆ ನಾವು ಏನಂತ ಬರಿಬೋದು, ರೂಟ್ 3 ಇಂಟು ರೂಟ್ 3. ರೂಟ್ 3 ಇಂಟು ರೂಟ್ 3 ಮೀನ್ಸ್ ರೂಟ್ 3 ಸ್ಕ್ವೇರ್. 3 ಸ್ಕ್ವೇರ್ ಏನಂತ ಬರಿಬೋದು, 3 ಇಂಟು 3. 3 ಅಂತ ಅಂದರೆ ರೂಟ್ 3 ಇಂಟು ರೂಟ್ 3, 3 ಅಂದರೆ ರೂಟ್ 3 ಇಂಟು ರೂಟ್ 3. ಸೊ ರೂಟ್ 3 ಹೌ ಮೆನಿ ಟೈಮ್ಸ್, 4 ಟೈಮ್ಸ್. ಸೊ 3 ಸ್ಕ್ವೇರ್ ಇತ್ತು ಅಂದರೆ ಇಲ್ಲಿ ರೂಟ್ 3 ಟು ದ ಪವರ್ 4 ಆಗುತ್ತೆ, ಅಂದರೆ ಟ್ವೈಸ್ ಆಫ್ ದಿಸ್. ಸೊ ಹಿಯರ್ ಏನಾಯಿತು, ರೂಟ್ 3 ಟ್ವೈಸ್ ಆಫ್ ದಿಸ್ ಇಸ್ 12. ಸೊ ಐ ಹ್ಯಾವ್ ರಿಟನ್ ಲೈಕ್ ದಿಸ್. ದೆನ್ ವಿ ಹ್ಯಾವ್ ಬೇಸಸ್ ಸೇಮ್, ಸೊ ವಿ ಕ್ಯಾನ್ ಈಕ್ವೇಟ್ ದ ಪವರ್ಸ್. ಸೊ n is equal to 12. ಸೊ 12th term is 729. Next one, in a GP the third term is 24 and the sixth term is 192. Find the 10th term. Okay, third term ಕೊಟ್ಟಿದ್ದಾರೆ, so A3 is 24. Then sixth term ಕೊಟ್ಟಿದ್ದಾರೆ, A6 is 192. We need to find 10th term, that is A10. Okay, A3 ಅಂತ ಅಂದರೆ ನಾನು a to the power r square ಅಂತ ಬರಿಬೋದು. How it is? By using this formula. Okay, a3 is equal to a into r to the power 3 minus 1 which is r square. Okay, in the same way a6 ಅಂತ ಅಂದರೆ a into r to the power 5 ಅಂತ ಬರಿಬೋದು. Okay, take the ratio of a3 by a6. ಯಾಕೆ ನಾವು ರೇಷಿಯೋ ತೊಗೋತೀವಿ ಅಂದರೆ ಎ ಮತ್ತು ಎ ಕ್ಯಾನ್ಸಲ್ ಆಗುತ್ತೆ, ಅದಕ್ಕೋಸ್ಕರನೇ ನಾವು ರೇಷಿಯೋ ತೊಗೊತೀವಿ. ಓಕೆ, ಆರ್ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಟು ದ ಪವರ್ 5 ವಿಚ್ ಈಸ್ ಈಕ್ವಲ್ ಟು A3 ವ್ಯಾಲ್ಯೂ ನಮಗೆ ಗೊತ್ತಿದೆ 24 ಆ್ಯಂಡ್ A6 ವ್ಯಾಲ್ಯೂ ನಮಗೆ ಗೊತ್ತಿದೆ 192. ಓಕೆ, ಬೈ ಸಿಂಪ್ಲಿಫೈಯಿಂಗ್ ದಿಸ್ 1 ಬೈ ಆರ್ ಟು ದ ಪವರ್ 3 ಇಸ್ ಈಕ್ವಲ್ ಟು 1 ಬೈ 8 ಅಂತ ನಮಗೆ ಸಿಕ್ತು. ಓಕೆ, ಆರ್ ಕ್ಯೂಬ್ ಇಸ್ ಈಕ್ವಲ್ ಟು 8 ಅಂತ ಅಂದರೆ 2 to the power 3. Okay, this implies r to the power 3 is equal to 2 cube. So ಪವರ್ಸ್ ಸೇಮ್ ಇತ್ತು ಅಂದರೆ ನಾವು ಬೇಸಸ್ನ ಈಕ್ವೇಟ್ ಮಾಡ್ಬೋದು. therefore r is equal to 2. ಸೊ ನಮಗೇನು ಸಿಕ್ತು, r ವ್ಯಾಲ್ಯೂ ಸಿಕ್ತು. ಈ r ವ್ಯಾಲ್ಯೂನ ನಾವು ಯಾವುದಾದ್ರೂ ಒಂದು ಟರ್ಮಲ್ಲಿ ಹಾಕಿ a ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಓಕೆ, A3 is equal to AR ಸ್ಕ್ವೇರ್ ಇದೆ. ಓಕೆ, A3 ವ್ಯಾಲ್ಯೂ ಕೊಟ್ಟಿದ್ದಾರೆ ನಮಗೆ 24 ಅಂತ, ವಿಚ್ ಇಸ್ ಈಕ್ವಲ್ ಟು ಎ ಇಂಟು ಆರ್ ವ್ಯಾಲ್ಯೂ ಎಷ್ಟು 2. ಸೊ 2 ಸ್ಕ್ವೇರ್. ದಿಸ್ ಇಂಪ್ಲೈಸ್ ಎ ಇಸ್ ಈಕ್ವಲ್ ಟು 24 ಡಿವೈಡೆಡ್ ಬೈ ದ 2 ಸ್ಕ್ವೇರ್ ಅಂದರೆ 4 ಆಗುತ್ತೆ. ಸೊ ಮಲ್ಟಿಪ್ಲೈಡ್ ಇದ್ದಿದ್ದು ಈ ಕಡೆ ಸೈಡ್ ಬಂದರೆ 4 ಡಿವೈಡೆಡ್ ಬೈ 4. ಓಕೆ, 4 6 24 ಅಂದರೆ ಎ ವ್ಯಾಲ್ಯೂ ಎಷ್ಟಾಯಿತು ನಮಗೆ 6 ಬಂತು. ಓಕೆ, now they are asking for the 10th term. So 10th term ಅಂದರೆ A10 which is equal to a into r to the power 9 equals
A value is 6 into R value is 2 to the power 9. Okay, 6 into 2 to the power 9 is how much? 512, and this is equal to 30,720. So this is the 10th term of this GP. One, the fourth term of a GP is square of its second term, and the first term is -3. Determine its seventh term. ಓಕೆ, ಏನು ಕೊಟ್ಟಿದ್ದಾರೆ ಅಂತಂದರೆ ಫೋರ್ತ್ ಟರ್ಮ್ ಸ್ಕ್ವೇರ್ ಆಫ್ ಇಟ್ಸ್ ಸೆಕೆಂಡ್ ಟರ್ಮ್. ಓಕೆ, ಫೋರ್ತ್ ಟರ್ಮ್ ಈಸ್ A4 ಆ್ಯಂಡ್ ದಿಸ್ ಈಸ್ ಈಕ್ವಲ್ ಟು ಸ್ಕ್ವೇರ್ ಆಫ್ ದ ಸೆಕೆಂಡ್ ಟರ್ಮ್ A2. ಓಕೆ, A4 ಅಂದರೆ ನಾವೇನಂತ ಬರಿಬೋದು? A ಇಂಟು R to the power 3. This is how you know already, because an is equal to A into R to the power n minus 1. So A4 means A R to the power 4 minus 1, which is 3. This is equal to A2 ಅಂತಂದರೆ A into R to the power 1 whole square. ಓಕೆ, ಈ ವ್ಯಾಲ್ಯೂ ಕೊಟ್ಟಿದ್ದಾರೆ ಫಸ್ಟ್ ಟರ್ಮ್ ಅಂತಂದರೆ -3. ಸೊ ಸಬ್ಸ್ಟಿಟ್ಯೂಟ್ -3 ಇಂಟು ಆರ್ ಕ್ಯೂಬ್ ಇಸ್ ಈಕ್ವಲ್ ಟು ಎ ಆರ್ ಸ್ಕ್ವೇರ್ ಇದೆ. ದಟ್ ಮೀನ್ಸ್ ದಿಸ್ ಸ್ಕ್ವೇರ್ ಈಸ್ ಫಾರ್ ಬೋತ್ ಎ ಆ್ಯಂಡ್ ಆರ್. ಸೊ ಎ ಸ್ಕ್ವೇರ್ ಇಂಟು ಆರ್ ಸ್ಕ್ವೇರ್. ಸೊ ಎ ವ್ಯಾಲ್ಯೂ -3 ಹಾಕಿದ್ದೀನಿ ಇಂಟು ಆರ್ ಸ್ಕ್ವೇರ್. Then I will take this r square to left side and this r -3 to the right side. Okay, r cube divided by r square is equal to -3 whole square divided by -3, and this is equal to r cube by r square ಅಂತಂದರೆ ಏನು ಕ್ಯಾನ್ಸಲ್ ಆಗಿಬಿಟ್ಟು ಏನು ಉಳಿಯುತ್ತೆ? ಜಸ್ಟ್ r ಉಳ್ಕೊಳ್ಳುತ್ತೆ. ಸೊ r is equal to ಇಲ್ಲಿ ಕ್ಯಾನ್ಸಲ್ ಆಗಿಬಿಟ್ಟು ನಮಗೇನು ಉಳಿಯುತ್ತೆ? -3 ಉಳ್ಕೊಳ್ಳುತ್ತೆ. ಓಕೆ, so we got the value of r here. Then ಫಸ್ಟ್ ಟರ್ಮ್ ಕೊಟ್ಟಿದ್ದಾರೆ, ಸೊ ಎ ವ್ಯಾಲ್ಯೂ ಗೊತ್ತಿದೆ ನಮಗೆ, ಆರ್ ವ್ಯಾಲ್ಯೂ ಸಿಕ್ತು. ಸೊ ವಿ ಕ್ಯಾನ್ ಈಸಿಲಿ ಫೈಂಡ್ ಔಟ್ ದ ಸೆವೆಂತ್ ಟರ್ಮ್ ನಾವು. A7 is equal to A into R to the power 6, and this is equal to A value is -3, R value is -3 to the power 6, and this is equal to -3 whole to the power 7. You can leave the answer here only, ಬಿಕಾಸ್ -3 to the power 7 ಕ್ಯಾಲ್ಕುಲೇಟ್ ಮಾಡೋಕ್ಕೆ ತುಂಬ ಟೈಮ್ ಆಗುತ್ತೆ. ಸೊ ನೀವು ಇಲ್ಲಿಗೆ ಸ್ಟಾಪ್ ಮಾಡ್ಬೋದು. ನೆಕ್ಸ್ಟ್ ಒನ್, ಹೌ ಮೆನಿ ಟರ್ಮ್ಸ್ ಆಫ್ ದ GP 3, 3/2, 3/4 ಆರ್ ನೀಡೆಡ್ ಟು ಗಿವ್ ದ ಸಮ್ 3069 divided by 512. ಓಕೆ, ಸೊ GP ಕೊಟ್ಟಿದ್ದಾರೆ, ಫಸ್ಟ್ ಟರ್ಮ್ ಇದೆ, ಸೊ ಎ ಈಸ್ ಗಿವನ್. ದೆನ್ ಕಾಮನ್ ರೇಷಿಯೋ ತೊಗೋಬೇಕು ನಾವು. ಓಕೆ, ಸೆಕೆಂಡ್ ಟರ್ಮ್ ಡಿವೈಡೆಡ್ ಬೈ ಫಸ್ಟ್ ಟರ್ಮ್ 3/2 whole divided by 3, and this is 3 gets cancelled, so you remain with 1/2. So the common ratio is 1/2, and we need to find the value of n. ಅಂದರೆ how many terms are added to give the sum as this. So Sn is given and we need to find the value of n. Okay, ನಮಗೆ ಗೊತ್ತು sum of the terms of GP is Sn is equal to A into 1 minus R to the power n divided by 1 minus R. ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸಬ್ಸ್ಟಿಟ್ಯೂಷನ್ಸ್ ಆದಮೇಲೆ ಇಲ್ಲಿ 1 minus 1/2 ಅಂತಂದರೆ ಏನಾಯಿತು? 1/2 ಉಳಿತು, ಆ್ಯಂಡ್ ದಿಸ್ ಗೋಸ್ ಟು ನ್ಯೂಮರೇಟರ್. ಸೊ ಇಟ್ ಈಸ್ 3 into 2 and that is equal to 6. So 6 into 1 minus 1/2 to the power n. Okay, next 3069 divided by 512 is equal to 6 into 1 minus 1/2 to the power n. ಓಕೆ, ದೆನ್ ಇದನ್ನು ಲೆಫ್ಟ್ ಸೈಡಲ್ಲಿ ತೊಗೋತೀನಿ ನಾನು. 6 ಮಲ್ಟಿಪ್ಲೈಡ್ ಇರೋದೇನಾಗುತ್ತೆ, ಈ ಕಡೆ ರೈಟ್ ಸೈಡಲ್ಲಿ ತೊಗೊಂಡಾಗ ಡಿವೈಡೆಡ್ ಬೈ ಆಗುತ್ತೆ. ಆಮೇಲೆ ಸಿಂಪ್ಲಿಫೈ ಮಾಡಿ ನಾನು 3 ಇಂದ ಸಿಂಪ್ಲಿಫೈ ಮಾಡಿದ್ದೀನಿ. 3 2s 6 ಆ್ಯಂಡ್ 3 10s 30, 3 2s 6 ಆ್ಯಂಡ್ 3 3s 9. ಓಕೆ, ಇಷ್ಟಾದಮೇಲೆ ನೆಕ್ಸ್ಟು 1/2 to the power n ರೈಟ್ ಸೈಡ್ ಕಳಿಸಿ, ನೆಕ್ಸ್ಟ್ ಈ ನಂಬರ್ನ ಲೆಫ್ಟ್ ಸೈಡ್ ಕಳಿಸಿ. ಸೊ 1 minus 1023 divided by 1024 is equal to 1/2 to the power n ಉಳಿತು. ಓಕೆ, ಆ್ಯಂಡ್ ದಿಸ್ ಇಂಪ್ಲೈಸ್ ಇದು ನಾನು LCM ತಗೊಂಡು ಸಿಂಪ್ಲಿಫೈ ಮಾಡಿದ್ಮೇಲೆ ಇಷ್ಟು ಉಳಿತು. ಓಕೆ, ದಿಸ್ ಇಸ್ ಈಕ್ವಲ್ ಟು 1/2 to the power n, and this value is equal to 2 raised to 10. Okay,
ಸೊ ಈಗ ನಮಗೇನಾಯಿತು 1 ಡಿವೈಡೆಡ್ ಬೈ 2 ರೈಸ್ ಟು 10 ಇಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2 ಟು ದ ಪವರ್ n ಆಯಿತು. ಆ್ಯಂಡ್ ದಿಸ್ ಇಂಪ್ಲೈಸ್ 2 to the power 10 is equal to 2 to the power n. Okay, bases are same. Then we can equate the powers. So n is equal to 10. That means sum of 10 terms is this value. Next one, the sum of first 3 terms of GP is 39 by 10 and their product is 1. Find the common ratio and the terms. Okay. ಸೊ ನಮ್ಗೆ ಗೊತ್ತು ಫಸ್ಟ್ 3 ಟರ್ಮ್ಸ್ ಅಂದರೆ ಯಾವ ಥರ ಇರುತ್ತೆ, ಎ ಇಂಟು ಆರ್ ಸ್ಕ್ವೇರ್ ಈ ಥರ ಹೋಗ್ತಾ ಇರುತ್ತೆ ನಮ್ಮ ಟರ್ಮ್ಸ್ ಆ್ಯಕ್ಚುಲಿ. ಬಟ್ ನಾವು ಏನು ಮಾಡಬೇಕು ಅಂತ ಅಂದರೆ ಎ ಬೈ ಆರ್ ಆ್ಯಂಡ್ ಆರ್ನ 3 ಟರ್ಮ್ಸ್ ಅಂತ ನಾವಿಲ್ಲಿ ತೊಗೊತೀವಿ. ವೈ? ಬಿಕಾಸ್ ಇದೇ 3 ಟರ್ಮ್ಸಿಗೆ ನೀವು ಆರಿಂದ ಡಿವೈಡ್ ಮಾಡಿ ಏನಾಗುತ್ತೆ, so it will be in the form a by r, a and ar. These 3 are also in GP only. ಓಕೆ, ಈ ಥರ ನಾವು ಯಾಕೆ ತೊಗೊತೀವಿ ಅಂದರೆ ನಮ್ಮ ಕನ್ವೀನಿಯನ್ಸಿಗೋಸ್ಕರ ನಾವು 3 ಟರ್ಮ್ಸ್ನ a by r, a and ar ಅಂತ ತೊಗೊತೀವಿ. ಜಸ್ಟ್ ಬಿಕಾಸ್ ಪ್ರಾಡಕ್ಟ್ ಈಸ್ ಗಿವನ್ ಹಿಯರ್ ಆ್ಯಂಡ್ ಇಫ್ ಯು ಡ್ಯೂ ಪ್ರಾಡಕ್ಟ್ ಆಫ್ ದೀಸ್ ಟರ್ಮ್ಸ್ ಆರ್ ಗೆಟ್ಸ್ ಕ್ಯಾನ್ಸಲ್ ಆ್ಯಂಡ್ ಎ ಕ್ಯೂಬ್ ವ್ಯಾಲ್ಯೂ ನಿಮಗೆ ಸಿಗುತ್ತೆ. ಸೊ ದಟ್ ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೋದು. That's why we are taking the terms as these. Okay, then it is given that their sum is 39 by 10. So a by r plus ar is equal to 39 by 10 and their product is 1. So r gets cancelled and a cube is equal to 1 and that is a value is 1. Okay, so a value ನಮಗೆ 1 ಅಂತ ಸಿಕ್ತು. 1 ಸಿಕ್ಕ ಮೇಲೆ ನಮಗೆ r ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಈ ಈಕ್ವೇಷನಲ್ಲಿ ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ, ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ಮೇಲೆ ನಿಮಗೆ ಒಂದು ಕ್ವಾಡ್ರಾಟಿಕ್ ಇಕ್ವೇಷನ್ ಫಾರ್ಮ್ ಆಗುತ್ತೆ. 10r ಸ್ಕ್ವೇರ್ ಮೈನಸ್ 29r ಪ್ಲಸ್ 10 ಈಕ್ವಲ್ ಟು 0. ಓಕೆ, ಸೊ ಈ ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡಿದ್ರೆ r ವ್ಯಾಲ್ಯೂ 2/5 ಅಥವಾ 5/2 ಅಂತ ಸಿಗುತ್ತೆ. ಓಕೆ, ಸೊ ನಮಗೆ ಎ ವ್ಯಾಲ್ಯೂ ಸಿಕ್ತು ಮತ್ತು ಆರ್ ವ್ಯಾಲ್ಯೂ ಸಿಕ್ತು. ಓಕೆ, ಆರ್ ವ್ಯಾಲ್ಯೂ ಸಿಕ್ಕ ಮೇಲೆ ನಮಗೆ ಟರ್ಮ್ಸ್ ಫೈಂಡ್ ಔಟ್ ಮಾಡೋದು ಹೇಗೆ, ಎ ಬೈ ಆರ್, ಎ ಮತ್ತು ಆರ್ ನಮಗೆ 3 ಟರ್ಮ್ಸ್. ಓಕೆ, ಇದರಲ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ 3 ಟರ್ಮ್ಸ್ ಯಾವ್ದು ಸಿಗುತ್ತೆ ಅಂದರೆ 5/2, 1 ಆ್ಯಂಡ್ 2/5. ಫಾರ್ ಬೋತ್ ಆರ್ 2/5 ಮತ್ತು 5/2 ಇದೇ ವ್ಯಾಲ್ಯೂ ಸಿಗುತ್ತೆ ನಮಗೆ. ಓಕೆ, ನೆಕ್ಸ್ಟ್ ಒನ್, ಫೈಂಡ್ ಸಮ್ ಆಫ್ ದ ಸೀಕ್ವೆನ್ಸ್ 77, 777, 7777 up to n terms. Okay, let us check whether it is in GP or not first. Okay, so common ratio is equal to second term by first term. 77 by 7 ಮಾಡಿದ್ವಿ, 11 ಬಂತು. ಓಕೆ, ಇಲ್ಲೇನೋ 11 ಇದೆ. ಸೊ ಈ ಟರ್ಮ್ ಎರಡಕ್ಕೂ ಚೆಕ್ ಮಾಡಿ ನೋಡಿ. ನಿಮಗೂ 777 ಡಿವೈಡೆಡ್ ಬೈ 77 ಆ್ಯಂಡ್ ದಿಸ್ ಇಸ್ ಈಕ್ವಲ್ ಟು, ಓಕೆ, 7 11s 7 111s. ಸೊ ನಮ್ಗೆ ಕಾಮನ್ ರೇಷಿಯೋ ಏನು ಬಂತು, 111/11 ವಿಚ್ ಇಸ್ ನಾಟ್ ಈಕ್ವಲ್ ಟು ದಿಸ್. ಸೊ ಕಾಮನ್ ರೇಷಿಯೋ ಈಕ್ವಲ್ ಇಲ್ಲ ಅಂತ ಅಂದರೆ ದೀಸ್ ಟರ್ಮ್ಸ್ ಆರ್ ನಾಟ್ ಇನ್ ಜೊಮೆಟ್ರಿಕ್ ಪ್ರೋಗ್ರೆಷನ್. ಓಕೆ, ಸೊ ನಮಗೆ ಸಮ್ ಮಾಡೋಕ್ಕೆ ಕೇಳಿದ್ದಾರೆ. ಓಕೆ, ಲೆಟ್ಸ್ ಡೂ ಸಮ್ ಅರೇಂಜ್ಮೆಂಟ್ಸ್ ಟು ಮೇಕ್ ದಿಸ್ ಸೀಕ್ವೆನ್ಸ್ ಇನ್ ಜಿ ಪಿ. ಓಕೆ, ಸೊ ನಾನು ಏನು ಮಾಡ್ತೀನಿ ಅಂದರೆ 7 ಕಾಮನ್ ತೊಗೊತೀನಿ. ಆವಾಗ 1 11 111 1111 ಈ ಥರ ಟರ್ಮ್ಸ್ ಬಂತು. ಓಕೆ, ನೆಕ್ಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ಈ ಟರ್ಮ್ಸ್ಗೆ 9ಇಂದ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ತೀನಿ. ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡಿದ್ರೆ ನೋ ಚೇಂಜ್. ಓಕೆ, ಸೊ ಈ ಥರ ನಿಮಗೆ ಟರ್ಮ್ಸ್ ಇದೆ. ಈಗ 999 999 9999. ಯಾಕೆ ನಾವು ಈ ಥರ ಮಾಡ್ತೀವಿ ಅಂತ ಅಂದರೆ ಇದನ್ನು ನಾವು ಜೊಮೆಟ್ರಿಕ್ ಪ್ರೋಗ್ರೆಷನಲ್ಲಿ ಕನ್ವರ್ಟ್ ಮಾಡಬೇಕು. ಸೊ ದಟ್ ನಾವು ರಿಅರೇಂಜ್ಮೆಂಟ್ಸ್ನ ಮಾಡ್ತಾ ಇದ್ದೀವಿ. ಓಕೆ, 7/9. Then 9 can be written as 10 minus 1. Then 99 can be written as 100 minus 9. 100 ಅಂತ ಅಂದರೆ 10 ಸ್ಕ್ವೇರ್. ಓಕೆ, ಇಲ್ಲಿ 999 ಇದೆ. ಇದನ್ನು 1000 minus 1 ಅಂತ ಬರಿಬೋದು. 1000 ಅಂತ ಅಂದರೆ 10 to the power 3. Like this we get 10 to the power n minus 1 as the last term. ಸೊ ಈ ಥರ ನಾವು ಅರೇಂಜ್ಮೆಂಟ್ ಮಾಡ್ಬೋದು. ಓಕೆ, ಈಗ ನಾನು ಏನು ಮಾಡ್ತೀನಿ, 10 ಇರೋದೆಲ್ಲ ಸಪ್ರೇಟಾಗಿ
ಬರ್ಕೊಳ್ಳಿ. ಎಷ್ಟು n ಟರ್ಮ್ಸ್ ತನಕ 10, 10 ಸ್ಕ್ವೇರ್, 10 ಕ್ಯೂಬ್, 10 ಟು ದ ಪವರ್ 4 ಅಪ್ ಟು 10 ಟು ದ ಪವರ್ n. ಓಕೆ, ದೆನ್ ಇಲ್ಲಿ -1 ಇದೆ, ಇಲ್ಲೂ -1 ಇದೆ, -1 ಇನ್ ಈಚ್ ಟರ್ಮ್ ವಿ ಹ್ಯಾವ್ -1. ಓಕೆ, ಸೊ ಮೈನಸ್ ಕಾಮನ್ ತೆಗೆದ್ರೆ 1 + 1 + 1 ಅಪ್ ಟು ಹೌ ಮೆನಿ ಟರ್ಮ್ಸ್? ಅಪ್ ಟು n ಟರ್ಮ್ಸ್. ಓಕೆ, ದೆನ್ ನಾವು ದಿಸ್ ಈಸ್ ಇನ್ GP 10, 10 ಸ್ಕ್ವೇರ್, 10 ಕ್ಯೂಬ್, ಬಿಕಾಸ್ ಕಾಮನ್ ರೇಷಿಯೋ ಎಲ್ಲದರಲ್ಲೂ 10 ಇರುತ್ತೆ. ಓಕೆ, ನಾವು ನಮಗೆ Sn is equal to a into 1 minus r to the power n divided by 1 minus r. We know this formula. So we can easily apply this formula to here. Okay, 10 into 1 minus r value 10, 1 minus r minus 1 plus 1 plus 1 up to n terms add ಮಾಡಿದ್ರೆ ಎಷ್ಟು ಸಿಗುತ್ತೆ ನಮಗೆ? n ಸಿಗುತ್ತೆ. So it is n. So the answer is 7/9 into 10 into 1 minus 10 to the power n divided by 1 minus 10 is -9 minus n. So this is the sum of sequence. ಇಲ್ಲಿ ನೀವು ಈ ಫಾರ್ಮುಲಾ ಅಲ್ಲದೆ ಇನ್ನೊಂದು ಫಾರ್ಮುಲಾ ಇದೆ ನಮಗೆ, a ಇಂಟು r to the power n minus 1 divided by r minus 1 ಅಂತ. ಯು ಕ್ಯಾನ್ ಆಲ್ಸೋ ಯೂಸ್ ದಿಸ್ ಫಾರ್ಮುಲಾ ಆಲ್ಸೋ. ಓಕೆ, ಆವಾಗ ಏನಾಗುತ್ತೆ ಅಂದರೆ ಇಲ್ಲಿ ಜಸ್ಟ್ ಟರ್ಮ್ಸ್ ಚೇಂಜ್ ಆಗುತ್ತೆ. 10 ಇಂಟು 10 ಟು ದ ಪವರ್ n minus 1 ಆಗುತ್ತೆ ಡಿವೈಡೆಡ್ ಬೈ 10 - 1 ಆಗುತ್ತೆ. ಆವಾಗ ನಿಮ್ಗೆ ಇಲ್ಲಿ ಜಸ್ಟ್ 9 ಉಳ್ಕೊಳ್ಳುತ್ತೆ, ಇಲ್ಲಿ -9 ಉಳ್ಕೊಳ್ಳುತ್ತೆ, ಇಲ್ಲಿ 9 ಉಳ್ಕೊಳ್ಳುತ್ತೆ. ದೇರ್ ಇಸ್ ನೋ ಡಿಫ್ರೆನ್ಸ್ ಇನ್ ದ್ಯಾಟ್ ಆ್ಯಕ್ಚುಲಿ, ಬಿಕಾಸ್ 1 - 10 ಟು ದ ಪವರ್ n ಅಂತ ಅಂದರೆ ನಿಮಗೆ ಈ ವ್ಯಾಲ್ಯೂ ಮೈನಸಲ್ಲೇ ಬರುತ್ತೆ. ಮೈನಸ್ ಆ್ಯಂಡ್ ಮೈನಸ್ ಗೆಟ್ಸ್ ಕ್ಯಾನ್ಸಲ್ ಆ್ಯಂಡ್ ದ ಆನ್ಸರ್ ವಿಲ್ ಬಿ ಸೇಮ್. ಓಕೆ, ಸೊ ಯು ಕ್ಯಾನ್ ಯೂಸ್ ಬೋತ್ ದ ಫಾರ್ಮುಲಾಸ್ ಇನ್ ದಿಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.